ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲೀಗ ಲೋಕಭವನ ಮತ್ತು ವಿಧಾನಸೌಧದ ನಡುವೆ ನೇರ ಸಮರ ಶುರುವಾಗಿದೆ. ಭಾಷಣ ಓದದ ರಾಜ್ಯಪಾಲರ ನಡೆ ಸರ್ಕಾರವನ್ನ ಕೆರಳಿಸಿದೆ. ನಿನ್ನೆ ದಿನವಿಡೀ ಹೈಡ್ರಾಮಾ ನಡೆಯಿತು. ಈ ಮಧ್ಯೆ ಈಗ ಕಾನೂನು ಸಮರ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಜಸ್ಟ್ ಎರಡು ಸಾಲು, ಕೇವಲ 37 ಸೆಕೆಂಡ್ಸ್. ಕರ್ನಾಟಕ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವೈಖರಿ ಇದು. ವಿಶೇಷ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಪೂರ್ಣ ಓದದ ರಾಜ್ಯಪಾಲರು ನಿನ್ನೆ ಹೀಗೆ ಬಂದು ಹಾಗೆ ಹೊರ ನಡೆದಿದ್ದು ಕೋಲಾಹಲವನ್ನೇ ಸೃಷ್ಟಿಸಿದೆ. ಭಾಷಣದ 11 ಪ್ಯಾರಾಗಳಿಗೆ ಗವರ್ನರ್ ಆಕ್ಷೇಪ, ತಾರಕಕ್ಕೇರಿದ ಸಂಘರ್ಷ. ಮನ್ರೇಗಾ ಯೋಜನೆ ಬದಲಿಸಿದ್ದ ಕೇಂದ್ರ ಸರ್ಕಾರದ ನಡೆ ಖಂಡಿಸುವ ಅಂಶಗಳು ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿತ್ತು. ಮೊನ್ನೆಯೇ ರಾಜ್ಯಪಾಲರು 11 ಪ್ಯಾರಾಗಳಿಗೆ ಆಕ್ಷೇಪಿಸಿ ಮಾರ್ಪಾಡು ಮಾಡುವಂತೆ ಕೋರಿದ್ರು. ಆದರೆ ಸರ್ಕಾರ ಇದಕ್ಕೆ ಒಪ್ಪಿರಲಿಲ್ಲ. ರಾಜ್ಯಪಾಲರು ಸದನದಲ್ಲಿ ಭಾಷಣ ಮಾಡುವುದು ಸಾಂವಿಧಾನಿಕ ಕರ್ತವ್ಯ ಅಂತ ಸಮರ್ಥಿಸಿಕೊಂಡಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪ್ಲಾನ್ ಮಾಡಿತ್ತು. ಹೀಗಾಗಿ ರಾಜ್ಯಪಾಲರು ನಿನ್ನೆ ಸದನಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗಿತ್ತು. ಆದ್ರೆ ಸದನಕ್ಕೆ ಬಂದ್ರು ರಾಜ್ಯಪಾಲರು ಜಸ್ಟ್ 2 ಸಾಲನ್ನಷ್ಟೇ ಓದಿ ಸಾಂವಿಧಾನಿಕವಾಗಿಯೇ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। ರಾಜ್ಯಪಾಲರಿಗೆ ಕೈ ಸದಸ್ಯರ ಅಡ್ಡಿ, ದೊಡ್ಡ ಹೈಡ್ರಾಮಾ. ಬಿಕೆ ಹರಿಪ್ರಸಾದ್ ರೋಷಾವೇಶ, ಹರಿಯಿತು ಬಟ್ಟೆ. ಘೋಷಣೆ, ತಳ್ಳಾಟ, ನೂಕಾಟ, ಜಟಾಪಟಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಇಂಥದ್ದೊಂದು ಸನ್ನಿವೇಶ ನಡೆದಿರ್ಲಿಕ್ಕಿಲ್ಲ ಅನ್ಸತ್ತೆ. ರಾಜ್ಯಪಾಲರು ಭಾಷಣ ಮೊಟಕುಗೊಳಿಸಿ ಹೊರ ನಡೆದಿದ್ದಕ್ಕೆ ನಿನ್ನೆ ಕೈಪಡೆ ರೊಚ್ಚಿಗೆದ್ದಿತ್ತು. ರಾಜ್ಯಪಾಲರನ್ನ ಅಡ್ಡಗಟ್ಟಿ ಮುತ್ತಿಗೆ ಹಾಕಲು ಯತ್ನಿಸಿತು. ಬಿಕೆ ಹರಿಪ್ರಸಾದ್, ಐವನ್ ಡಿಸೋಜಾ, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಬಾಲಕೃಷ್ಣ ಸೇರಿದಂತೆ ಕೈ ನಾಯಕರು ರಾಜ್ಯಪಾಲರನ್ನ ತಡೆಯಲು ಯತ್ನಿಸಿದ್ರು. ಅದರಲ್ಲೂ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರಂತೂ ರಾಜ್ಯಪಾಲರ ತಲೆ ಕೈ ಏರಿಸಿ ಬೆರಳು ತೋರಿಸ್ತಾ ನೀವು ಭಾಷಣ ಮಾಡಲೇಬೇಕೆಂದು ನುಗ್ಗಲು ಯತ್ನಿಸಿದ್ರು. ಈ ವೇಳೆ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿ ಹರಿಪ್ರಸಾದ್ನನ್ನ ಸೈಡ್ಗೆಳೆದು ತಳ್ತಾ ಇದ್ದ ಹಾಗೆ ಹರಿಪ್ರಸಾದ್ರ ಬಟ್ಟೆಯೇ ಹರಿದೋಯ್ತು. ಆದ್ರೆ ಹರಿಪ್ರಸಾದ್ ಮಾತ್ರ ಬಿಜೆಪಿಯವರೇ ನನ್ನ ಕುರ್ತಾ ಹರಿದಿದ್ದಾರೆ ಅಂತ ಕಿಡಿಕಾರಿದ್ರು. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಅದು ಬಿಸಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದ್ರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಳಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ಈ ಸದಸ್ಯರ ವರ್ತನೆ ವಿರುದ್ಧ ಬಿಜೆಪಿಗರು ಕೆರಳಿದ್ದು ಇದು ರಾಜ್ಯಪಾಲರಿಗೆ ಮಾಡಿದ ಅಪಮಾನ ಎಂದು ಬೆಂಕಿ ಉಗುಳಿದೆ. ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು, ಅದನ್ನ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಅವರು ಅಪಮಾನ ಮಾಡಿದ್ದಾರೆ. ಇವರ ರಾಜಕೀಯ ದ್ವೇಷಕ್ಕೋಸ್ಕರ ರಾಜ್ಯವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಷಡ್ಯಂತ್ರ ಕುತಂತ್ರಕ್ಕೆ ಸದನವನ್ನ ಬಳಸ್ತಾ ಇರುವಂತದ್ದು ಇದನ್ನು ವಿರೋಧಿಸ್ತೇವೆ. ರಾಜ್ಯಪಾಲರನ್ನ ಅಡ್ಡ ಹಾಕಿ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಗುಂಡಾ ವರ್ತನೆಯನ್ನು ತೋರಿದ್ದಾರೆ. ಶಾಸಕರು ಅವರನ್ನ ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲ ಇದ್ರೆ ಹೊಡೆದೇ ಬಿಡ್ತಿದ್ರು. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ಖಂಡಿಸಿದ್ದು ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಂಡಿದ್ದಾರೆ ಅಂತ ಹರಿಹಾಯ್ದಿದೆ. ಆದರೆ ಇದಕ್ಕೆ ಬಿಜೆಪಿಯವರು ತಿರುಗೇಟು ಕೊಟ್ಟಿದ್ದಾರೆ. ಅವರೇ ತಯಾರು ಮಾಡಿದಂತ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ. ಗವರ್ನರ್ ಅವರು ಮಾತುಗಳಲ್ಲಿ ಅದನ್ನ ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಭಾಷಣವನ್ನ ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ನ್ಯಾಷನಲ್ ಆಂಥಮ್ ಕೂಡ ನಿಲ್ಲಿದೆ. ಅವರು ಕೆಳಗೆ ಇಳಿದು ಬಂದ್ಬಿಟ್ಟಿದ್ದಾರೆ. ನ್ಯಾಷನಲ್ ಆಂಥಮ್ ಪ್ರಾರಂಭ ಮಾಡಿದ್ರು ಕೂಡ ಅವರು ಅದು ನ್ಯಾಷನಲ್ ಆಂಥಮ್ ಆಗುವಾಗಲೇ ಅವರು ಹೊರಗಡೆ ಹೊರಟಿದ್ದಾರೆ. ಇದು ಒಂದು ಕರ್ತವ್ಯದ ಲ್ಯಾಪ್ಸ್ ಅಂತ ಅನ್ಸುತ್ತೆ. ಗೌರವಾನ್ವಿತ ರಾಜ್ಯಪಾಲರು ಸಂವಿಧಾನಬದ್ಧವಾಗಿರ್ತಕ್ಕಂಥ
ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿರ್ವಹಿಸಿದ್ದಾರೆ. ಆದರೆ ರಾಜ್ಯಪಾಲರಿಗೆ ಸದನದ ಹೊರಗಡೆನೂ ಕೂಡ ನೀವು ಅಪಮಾನ ಮಾಡ್ತೀರಿ. ಜಂಟಿ ಅಧಿವೇಶನದಲ್ಲಿ ಮಾನ್ಯ ರಾಜ್ಯಪಾಲರು ಸಂವಿಧಾನದ 176 ಅನುಚ್ಛೇದ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ರಾಜ್ಯಪಾಲರ ನಡೆ ಒಕ್ಕೂಟ ವ್ಯವಸ್ಥೆಯ ಪರವಾಗಿದೆ. ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ರಾಜ್ಯಪಾಲ ಗೆಹ್ಲೋಟ್ ನಡೆ ಖಂಡಿಸಿದ ತಮಿಳುನಾಡು ಸಿಎಂ. ರಾಜ್ಯಪಾಲರ ಭಾಷಣಗಳಿಗೆ ಬ್ರೇಕ್ ಹಾಕಬೇಕೆಂದು ವಾದ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ರಾಜ್ಯಪಾಲ ಗೆಹ್ಲೋಟ್ ಅವರು ಕೇಂದ್ರದ ಏಜೆಂಟ್ರಂತೆ ವರ್ತಿಸುತ್ತಿದ್ದಾರೆ ಅಂತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಮೊದಲು ತಮಿಳುನಾಡು, ಕೇರಳದಲ್ಲಿ ಇಂಥ ಘಟನೆ ನಡೆದಿತ್ತು. ಇದೀಗ ಕರ್ನಾಟಕದಲ್ಲೂ ಇಂಥ ಘಟನೆ ನಡೆದಿದೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರಿಂದ ಇಂಥ ವರ್ತನೆಗಳಾಗ್ತಿವೆ. ಇದು ರಾಜ್ಯ ಕೇಂದ್ರದ ಸಂಬಂಧಗಳಲ್ಲಿ ಬಿರುಕು ತರ್ತಾ ಇದೆ. ಇನ್ಮುಂದೆ ರಾಜ್ಯಪಾಲರ ಭಾಷಣವನ್ನ ನಿರ್ಬಂಧಿಸಬೇಕು. ಈ ಸಂಬಂಧ ಡಿಎಂಕೆ ಸಮಾನ ಮನಸ್ಕ ಇತರೆ ಪಕ್ಷಗಳ ಜೊತೆ ಚರ್ಚೆ ನಡೆಸಲಿದೆ. ಒಟ್ಟಾರೆ ರಾಜ್ಯಪಾಲರು ತೆಗೆದುಕೊಂಡ ನಿರ್ಧಾರ ಹೊಸ ಸಂದಿಗ್ಧತೆ ಸೃಷ್ಟಿಸಿದೆ. ತಮಿಳುನಾಡು, ಕೇರಳದಂತೆ ಕರ್ನಾಟಕದಲ್ಲೂ ರಾಜ್ಯಪಾಲ ವರ್ಸಸ್ ಸರ್ಕಾರದ ನಡುವೆ ಸಂಘರ್ಷ ತಲೆದೋರಿದ್ದು ಮುಂದೆ ಇದು ಯಾವ ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.